ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒಂದು ವಿಭಿನ್ನವಾಗಿರುವಂಥ ಶಾಲೆಗೆ ನಿಮ್ಗೆಲ್ರಿಗೂ ಕರ್ಕೊಂಡು ಬಂದಿದ್ದೇನೆ. ಈ ಶಾಲೆ PM ಶ್ರೀ ಕರ್ನಾಟಕ ಪಬ್ಲಿಕ್ ಶಾಲೆ, ಕಲಬುರಗಿ ಜಿಲ್ಲೆ ಆಳಂದ್ ತಾಲೂಕ ಗುಂಜಬಬಲಾದ್ ಎನ್ನುವಂತಹ ಒಂದು ಪುಟ್ಟ ಗ್ರಾಮ. ಈ ಗ್ರಾಮದಲ್ಲಿರುವಂತಹ ಈ ಶಾಲೆಯನ್ನು ನೀವು ಗಮನಿಸಿದ್ರೆ ಅತ್ಯುತ್ತಮವಾಗಿರುವಂತಹ ಅತ್ಯಾಧುನಿಕ ಶೈಲಿಯ ಶಾಲೆಯನ್ನು ಇಲ್ಲಿ ಮಾಡಿದ್ದಾರೆ. ಒಂದು ಪ್ರಾಕೃತಿಕ ಮಡಿಲಲ್ಲಿ ನಿಮಗೆ ಈ ಶಾಲೆ ಇದೆ. ಈ ಶಾಲೆಯ ಸಂಪೂರ್ಣ ಚಿತ್ರಣವನ್ನು ಈ ಶಾಲೆಯ ಮುಖ್ಯ ಗುರುಗಳೊಂದಿಗೆ, ಇಲ್ಲಿನ ಶಿಕ್ಷಕರೊಂದಿಗೆ, ವಿಶೇಷವಾಗಿ ಇಲ್ಲಿನ ಸರ್ಕಾರಿ ಶಾಲೆಯ ಮಕ್ಕಳೊಂದಿಗೆ ನಿಮಗೆ ಶಾಲೆಯನ್ನು ಸಂಪೂರ್ಣವಾಗಿ ಪರಿಚಯ ಮಾಡಿಸ್ತೇನೆ. ಸರ್ಕಾರದ ಏನು ಎಲ್ಲ ನಿಯಮಗಳಿದೆ, ಆ ಎಲ್ಲ ನಿಯಮಗಳು ಹೇಗೆ ಅನುಷ್ಠಾನ ಆಗಿದೆ ಅನ್ನೋದನ್ನು ನಾವೀಗ ನೋಡೋಣ. PM ಶ್ರೀ ಕರ್ನಾಟಕ ಪಬ್ಲಿಕ್ ಶಾಲೆಯ ಇನ್ನೊಂದು ವಿಭಿನ್ನವಾದದ್ದು ಅಂದ್ರೆ ಮಕ್ಕಳಿಗೆ ಆಡ್ಲಿಕ್ಕೆ ಬೇಕಾಗಿರುವಂತಹ ಸುಂದರವಾಗಿರುವಂತಹ ವಾತಾವರಣ. ನೀವಿಲ್ಲಿ ಗಮನಿಸಬಹುದು, ಮಕ್ಕಳಿಗೆ ಬೇಕಾಗಿರುವಂತಹ ಆಟದ ಮೈದಾನವನ್ನ ಅದ್ಭುತವಾಗಿ ಕಟ್ಟಲಾಗಿದೆ. ಮತ್ತೆ ಆಟದ ಜೊತೆಗೆ ಪಾಠವನ್ನ ಕಲಿಸುವಂತ ಪ್ರಕ್ರಿಯೆಯನ್ನ ಈ ಶಾಲೆಯಲ್ಲಿ ಅವಕಾಶ ಮಾಡಿಕೊಡಲಾಗಿದೆ. ಇಲ್ಲಿ ನಾವು ಎರಡು ನೋಡ್ತಾ ಇದೀವಿ. ಒಂದು ಅದ್ಭುತವಾಗಿರುವಂತಹ ಕಿಚನ್ ಗಾರ್ಡನ್ ನೋಡ್ತಾ ಇದೀವಿ, ಹಾಗೂ ಕಾಂಪೋಸ್ಟ್ ಅನ್ನ ನಾವಿಲ್ಲಿ ನೋಡ್ತಾ ಇದೀವಿ. ಸರ್, ಇದನ್ನ ಹೇಗ್ ಮಾಡಿದಿರಿ ಮತ್ತೆ ಇದನ್ನ ಹೇಗ್ ಬಳಸ್ತೀರಿ ಅಂತ ನಮ್ಗೆ ಹೇಳ್ಬೋದಾ? ಸರ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಂಜಬಬಲಾದ್ PM ಶ್ರೀ ಶಾಲೆ 2024-25ನೇ ಸಾಲಲ್ಲಿ ನಮಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ತೀರಿ ಅನ್ನೋಕ್ಕೋಸ್ಕರನೇ ಒಂದು 24-25ನೇ ಸಾಲಿನಲ್ಲಿ ಏನಪ್ಪ ಅಂದ್ರೆ ಎರೆಹುಳ ಘಟಕ ಮಾಡಿದೇವ್ರಿ. ಈ ಎರೆಹುಳ ಘಟಕದಿಂದ ಏನು ನಮ್ಮ ಶಾಲೆಯ ಹಸಿರು ಎಲೆಗಳನ್ನು ಹಾಕಿ ಇದಕ್ಕೆ ಏನಪ್ಪ ಎರೆಹುಳ ತಂದುಬಿಟ್ಟಿವಿ ಸರ್. ಎರೆಹುಳ ಏನಪ್ಪ ಅಂದರೆ ಎರೆಗೊಬ್ಬರನ ತಯಾರಾಗ್ತದೆ. ಅದನ್ನೇ ನಾವು ಈ ಶಾಲಾ ಕೈತೋಟಕ್ಕೆ ಬಳಸಿ. ಹೀಗಾಗಿ ಇಲ್ಲಿ ಪಾಲಕ್ ಪಲ್ಯ ಅದ್ರಿ, ಹುಣಸಿ ಪಲ್ಯ ಅದ್ರಿ, ಕೊತ್ತಂಬರಿ, ಪುಂಡಿ ಪಲ್ಯ, ಈ ಕಡೆ ಎಲ್ಲ ಏನಪ್ಪ ಅಂದರೆ ಹಸರುಗಾಯಿ, ಕುಂಬಳಕಾಯಿ ಇವೆಲ್ಲ ಹಾಕಿದ್ವಿ. ಇವು ಎಲ್ಲ ಕಾಯಿಪಲ್ಯಗಳನ್ನು ನಮ್ಮ ಏನಪ್ಪ ಅಂದರೆ ಬಿಸಿ ಊಟಕ್ಕೆ ಬಳಸ್ತೀವಿ. ಹಾಗಾಗಿ ಇದು ಒಂದು ಹೊಸ ಕಾನ್ಸೆಪ್ಟ್, ಏರು ಮಡಿ ಪದ್ಧತಿ ಮತ್ತು ಇಳಿಜಾರು. ಇದು ನಮಗೆ ಈ ವಿಷಯವನ್ನು ತಲೆ ಬರ್ಲಿಕ್ಕೆ ಕಾರಣ ಏನಪ್ಪ ಅಂದರೆ ಇಲ್ಲಿ ವೇಸ್ಟ್ ನೀರು ಮ್ಯಾನೇಜ್ಮೆಂಟ್ ಆಗ್ತಾಯಿತ್ತು. ವೇಸ್ಟ್ ನೀರನ್ನು ನಾವು ಯಾವ ರೀತಿ ಬಳಕೆ ಮಾಡ್ತೀವಿ ಅನ್ನಂದರೆ, ಮಕ್ಕಳು ಕೈ ತೊಗೊಂಡಿದ್ದು ಅನ್ನ ಮುಸುರಿ ಎಲ್ಲ ಈ ಕಡೆ ಬಂದು ಇದನ್ನು ಶಾಲಾ ಕೈತೋಟಕ್ಕೆ ಹೋಗ್ಬೇಕು. ಇನ್ನೊಬ್ಬರು ನಮಗೆ ಸಾಮಾಜಿಕ ಅರಣ್ಯ ಇಲಾಖೆದವರು ಒಂದು ಕಾನ್ಸೆಪ್ಟ್ ಕೊಟ್ಟರು, ಜಪಾನ್ ಮಿಯಾಕಿ ಅರಣ್ಯ ಪದ್ಧತಿ ಅಂತ ಹೇಳಿ. ಇದು ಜಪಾನ್ ಮಿಯಾಕಿ 380 ಗಿಡ, ಅದು ಕೂಡ ವೇಸ್ಟ್ ನೀರಿನಲ್ಲಿ ಈ ರೀತಿ 3 ವರ್ಷದಲ್ಲಿ ಸುಮಾರು 20-30 ಫೀಟ್ ಗಿಡಗಳಾಗಿವೆ. ಹಾಗಾಗಿ ಈ ಒಂದು ನಮಗೆ ಶಾಲಾ ಕೈತೋಟ ಮತ್ತು ನಮ್ಮ ಅರಣ್ಯೀಕರಣ ಈ ಶಾಲಾ ವಾತಾವರಣಕ್ಕೆ ಒಂದು ಪೂರಕವಾಗಿದೆ. ಹಾಗಾಗಿ ಈ ಪೂರಕ ವಾತಾವರಣಕ್ಕೆ ನಮ್ಮ SDMC ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ನಮ್ಮ ವಿದ್ಯಾರ್ಥಿಗಳು ಮತ್ತು ಇಡೀ ಗ್ರಾಮಸ್ಥರು ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಈ ಸಹಕಾರ ಕೊಟ್ಟ ಕಾರಣ ಇದು ಒಂದು ಮಾದರಿ ಕೈತೋಟ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಧನ್ಯವಾದಗಳು ಸರ್. ಮುಖ್ಯವಾಗಿ ಇಲ್ಲಿನ ಮುಖ್ಯ ಗುರುಗಳು, SDMCಯ ಎಲ್ಲ ಪದಾಧಿಕಾರಿಗಳು ಹಾಗೂ ಶಿಕ್ಷಕರು, ಮಕ್ಕಳು ಸೇರಿ ಇಳಿಜಾರು ಪದ್ಧತಿ ಒಳಗಡೆ ನೀರು ವೇಸ್ಟ್ ಆಗದ ಹಾಗೆ ಬಳಕೆಯನ್ನು ಮಾಡ್ಕೊಂಡಿದ್ದಾರೆ. ಮತ್ತೆ PM ಶ್ರೀ KPS ಶಾಲೆಯ ಸರ್ಕಾರದ ಒಂದು ಕಾನ್ಸೆಪ್ಟ್ ಅಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಕೂಡ ಮಾಡಿದ್ದಾರೆ. PM ಶ್ರೀ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಇನ್ನೊಂದು ವಿಭಿನ್ನವಾಗಿರುವಂತಹ ಅರಣ್ಯವನ್ನು ನಿರ್ಮಾಣ ಮಾಡಿದ್ದಾರೆ. ಅದು ಏನು ಅಂತ ನಾವೀಗ ತಿಳ್ಕೊಳ್ಳೋಣ. ಸರ್, ಏನು ಅರಣ್ಯ ಕಾನ್ಸೆಪ್ಟ್ ಇದು? ಹೇಗೆ ಮಾಡಿದಿರಿ? ಯಾರು ಸಪೋರ್ಟ್ ಮಾಡಿದ್ರು ಇದಕ್ಕೆ? ಸರ್, ಇದು ವೇಸ್ಟ್ ಲ್ಯಾಂಡ್ ಕಟಕು ಭೂಮಿ ಆಗೈತೆ ಸರ್. ನಮಗೆ ಸಾಮಾಜಿಕ ಅರಣ್ಯ ಇಲಾಖೆ ಆಳಂದವರು ನಮ್ಮದು ಇಲ್ಲಿ 1000 ಗಿಡವನ್ನು ನೆಟ್ಟಿದ್ರು ಮೊದಲೇ 2016ದಾಗೆ. ಅವರು ಸಹಜವಾಗಿ ಬಂದ ತಕ್ಷಣ ಇಲ್ಲಿ ವೇಸ್ಟ್ ನೀರು ಹರಿತಾ ಹೋಗ್ತಾ ಇದ್ದು ಸರ್. ಇದು ಎಷ್ಟು ಜಪಾನ್ ಮಿಯಾಕಿ ಮೆಥಡ್ನಲ್ಲಿ ಈ ಗಿಡಗಳನ್ನು ಒಂದು ಪ್ಲಾಂಟೇಶನ್ ಮಾಡೋಣ ಅಂತೇಳಿ ಆಲೋಚನೆ ಮಾಡಿದ್ರು ಸರ್. ಅದಕ್ಕೇನು ಬೇಕು ನಾವೆಲ್ಲ ಸಹಕಾರ ಮಾಡ್ತೀವಿ ಅಂತ ಹೇಳಿದಾಗ ಉದ್ಯೋಗ ಖಾತ್ರಿ ಯೋಜನೆಯಡಿ ಏನಪ್ಪ ಅಂದರೆ 80 ತಗ್ಗಳನ್ನು 2x3 ಫೀಟ್ ಆಳ 3 ಫೀಟ್ ತಗ್ಗನ್ನು ತೋಡಿ ಹೊರಗಡೆಯಿಂದ ಅದರಲ್ಲಿ ಮಣ್ಣು ತುಂಬಿ ನಾವೇನಪ್ಪ ಅಂದರೆ 2x3ದಾಗ 5 ಗಿಡಗಳನ್ನು ನೆಟ್ಟಿದ್ವಿ. ಹಾಗಾಗಿ ಕಡಿಮೆ ಜಾಗನಲ್ಲಿ ನಾವು ಹೆಚ್ಚು ಅರಣ್ಯವನ್ನು ಬೆಳೆಸೋದೇ ಜಪಾನ್ ಮಿಯಾಕಿ ಪದ್ಧತಿ. ಹಾಗಾಗಿ ಆ ಅರಣ್ಯ ಇಲಾಖೆದವ್ರು ನಮಗೆ ಈ ಒಂದು ಆಲೋಚನೆ ಕೊಟ್ಟಾಗ ಈಗ ಸುಮಾರು 380 ಗಿಡಗಳು ನಿಮ್ಮ ಎದುರೇ ಕಾಣ್ತಾ ಇದೆ. ಈ ಇಷ್ಟು 20-30 ಫೀಟ್ ಅರಣ್ಯ ಎತ್ತರವಾದಂಥ ಮರಗಳು. ಇಲ್ಲಿ ಹಲವಾರು ಸಿಹಿ ಹುಣಸೆ ಇದೆ, ಹೆಬ್ಬೇವು ಇದೆ, ಶ್ರೀಗಂಧ ಇದೆ, ಮತ್ತು ಹಲವಾರು ಥರದ ಗಿಡಗಳನ್ನು ಹಚ್ಚಿದ್ವಿ. ಭಾಳ ಜನ ನಮಗೆ ಪ್ರಶ್ನೆ ಮಾಡ್ತಾಯಿದ್ರು, ಸಣ್ಣ ಇದ್ರಾಗ ಜಾಗದಾಗ ನೀವು ಈ ರೀತಿ ಹೇಳ್ತಾರೆ, ಬೇರುಗಳು ಯಾವ ರೀತಿ ರೊಟೇಟ್ ಆಗ್ತವೆ, ಪಂಟೆಗಳು ಆಗ್ತವೆ. ಅವರು ಒಂದು ಕಾನ್ಸೆಪ್ಟ್ ಕೊಟ್ಟಿದ್ರು, ಯಾವ ತಾಯಿ ಬೇರೆದು ಒಳಗಡೆ ಹೋಗ್ತವೆ, ತಂತು ಬೇರೆದು ಹೊರಗಡೆ ಇರ್ತವೆ, ಎತ್ತರವಾಗಿ ಹೋಗುವಂಥ ಗಿಡಗಳು ಎತ್ತರ ಹೋಗ್ತವೆ ಮತ್ತು ಗಿಡ್ಡ ಇರುವಂಥ ಗಿಡಗಳು. ಇದೇ ರೀತಿ ಅರಣ್ಯ ಪರಿಸ್ಥಿತಿ ಈಗ ಒಳಗಡೆ ಹೋದ್ರಾಗೆ ಅದಕ್ಕೇನು ನಾವು ಯಾವುದೇ ಗೊಬ್ಬರ ಹಾಕಿಲ್ಲ, ಏನಿಲ್ಲ, ತಾನೇ ನಿಸರ್ಗ ರೀತಿಯಿಂದೇ ಅದು ಮೇಲ್ಮಟ್ಟ ಮಣ್ಣನ್ನು ತಯಾರು ಮಾಡಿ ಅದರಲ್ಲಿ ಕೂಡ ಎರೆಹುಳು ಹೋಗಿದ್ದೇವೆ ಸರ್. ಹಾಗಾಗಿ ವೇಸ್ಟ್ ನೀರು ಯಾವಾಗ ಬೇಸಿಗೆ ಕಾಲ ಬರಲಿ ಮಳೆಗಾಲ ಬರಲಿ ವೇಸ್ಟ್ ನೀರನ್ನು ಬಳಸಿಕೊಂಡೇ ನಾವು ಈ ರೀತಿ ಅರಣ್ಯ ಬೆಳೆಸಿವಿ. ಹಾಗಾಗಿ ಹಲವಾರು ಶಾಲೆಗಳಲ್ಲಿ ಈ ರೀತಿ ಪ್ರದೇಶಗಳು ಅವ.
ಆ ಪ್ರದೇಶದಲ್ಲಿ ಕೂಡ ಈ ರೀತಿ ಅರಣ್ಯವನ್ನು ಬೆಳೆಸಿದ್ರೆ ನಾವು ಅಟ್ಲೀಸ್ಟ್ ಮಕ್ಕಳಿಗೆ ಅರಣ್ಯ ಪರಿಕಲ್ಪನೆ ಕೊಡ್ಬೋದು ಅನ್ನೋದು ಒಂದು ಆಲೋಚನೆಯನ್ನು ಮಾಡಿ ಸರ್. ಎಸ್, ಅಂದ್ರೆ ಮಕ್ಕಳಿಗೆ ಅರಣ್ಯ ಪರಿಕಲ್ಪನೆಯನ್ನು ಕೊಡೋ ಸಲುವಾಗಿ ಅರಣ್ಯ ಇಲಾಖೆಯ ಸಪೋರ್ಟ್ ಅನ್ನು ತೆಗೆದುಕೊಂಡು ಈ ಜಾಪಾನಿ ಮಾದರಿಯ ಮಿಯಾಕಿಯ ಒಂದು ಪ್ರಕ್ರಿಯೆಯನ್ನು ಮಾಡಿದ್ದಾರೆ. ಈ ಪ್ರಕ್ರಿಯೆ ಮೂಲಕ ನಾವು ಮಕ್ಕಳಿಗೆ ಅರಣ್ಯದ ಕಾನ್ಸೆಪ್ಟ್ ಅನ್ನು ಕೊಡ್ಲಿಕ್ಕೆ, ಅವರಲ್ಲಿ ಕಾನ್ಸೆಪ್ಷನಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಬಿಲ್ಡ್ ಮಾಡ್ಲಿಕ್ಕೆ ಇದು ತುಂಬಾ ಅವಕಾಶ ಮಾಡಿಕೊಡುತ್ತೆ. ಸರ್, ಇದು ಮಳೆ ನೀರು ಕೊಯ್ಲು ಅಂಥೇಳಿ ಕನ್ನಡದಲ್ಲಿ ಕರಿತೀವಿ. ಹಾಗಾಗಿ ಇದನ್ನು ಮಾಡಲಿಕ್ಕೆ ಕಾರಣ ಏನಪ್ಪ ಅಂದರೆ, ನಮ್ಮಲ್ಲಿ ನಾವು ಮೊದಲೇ ನೀರು, ಅರಣ್ಯ ಇವುಗಳ ಬಗ್ಗೆ ನಮ್ಮಲ್ಲಿ ಒಂದು ಪರಿಕಲ್ಪನೆ ಇತ್ತು. ನಮ್ಮ ಜೊತೆ ಬಂದು ಸೇರಿದವರು ವಾಟರ್ ಏಡ್ ಸಂಸ್ಥೆಯವರು. ಅವರು ನಿಮ್ಮ ಶಾಲೆಯಲ್ಲಿ ಒಂದು ಮಳೆ ನೀರು ಕೊಯ್ಲು ಮಾಡ್ತಾ ಅಂದಾಗ, ಸರ್ ಅವಶ್ಯವಾಗಿ ಮಾಡಿರಿ ಅಂತ ಹೇಳಿದ್ರು. ಇದನ್ನು ಸ್ಥಳವನ್ನು ಗುರುತಿಸೋದು ನಾನೇ ಗುರುತಿಸೋದು, ಈ ಸ್ಥಳದಲ್ಲಿ ಮಾಡಿದ್ರೆ ಒಳ್ಳೆ ನೀರು, ಮಳೆ ನೀರು ಕೊಯ್ಲು ಆಗ್ತಾ ಅನ್ನೋದು. ಹಾಗಾಗಿ ಈ ಮಳೆ ನೀರು ಕೊಯ್ಲು ಮಾಡೋಕ್ಕೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ 72,000 ರೂಪಾಯಿನಲ್ಲಿ ಇದು ಮಳೆ ನೀರು ಕೊಯ್ಲು ಮಾಡಿದೆ. ಇದ್ರ ವಿಶೇಷ ಏನಪ್ಪ ಅಂದರೆ, 150 ಫೀಟ್ ಕೊಳವೆ ಬಾವಿ ತೋಡಿದ್ದಾರೆ. ತೋಡಿ ಸುತ್ತ 10x10 ಏನಪ್ಪ ಅಂದರೆ ಜಲ್ಲಿಕಲ್ಲು ಮತ್ತು ಉಸುಕನ್ನು ತುಂಬಿ ಈ ರೀತಿ ಒಂದು ಗೋಡೆಯನ್ನು ಕಟ್ಟಿದ್ದಾರೆ. ಇಡೀ ಸುಮಾರು 1.5 ಎಕರೆ ಹೊಲದ ಬೆಳೆಯುವಂಥ ನೀರು ಈ ಭೂಮಿ ಒಳಗಡೆ ಹೋಗ್ತವೆ. ಈ ಜಲ್ಲಿಕಲ್ಲು ಏನಾಗ್ತಪ್ಪ ಅಂದರೆ ನೀರನ್ನು ಶುದ್ಧೀಕರಿಸಿ ಬಿಡ್ತದೆ. 2 ವಿಷಯವನ್ನು ನಮಗೆ ತರಬೇತಿಯಲ್ಲಿ ಹೇಳಿದ್ರು. ಏನಪ್ಪ ಅಂದರೆ, ಶುದ್ಧ ನೀರು ಭೂಮಿ ಒಳಗಡೆ ಹೋಗ್ಬೇಕು, ಅಶುದ್ಧ ನೀರು ಹೋಗಬಾರ್ದು. ಶುದ್ಧ ನೀರು ಹೋಗೋಸ್ಕರ ಜಲ್ಲಿ ನೀರು ಸೋಸಿ ಬಿಡ್ತದೆ. ಈ ಒಳಗಡೆ ಅಂತರ್ಜಲ ಬರಿದಾಗ್ತದೆ. ಕಾರಣ ಏನಪ್ಪ ಅಂದರೆ, ನಾವೆಲ್ಲ ರೈತರು ಯಾರು ಹೊಲದಲ್ಲಿ ಇಲ್ಲ ಅನ್ನೋದಲ್ಲ, ಎಲ್ಲರೂ 3-4 ಬೋರ್ ಹೊಡೆದು ನೀರನ್ನು ತೆಗೆದಿವಿ. ಒಳಗಡೆ ತುಂಬುವ ಕೆಲಸ ಯಾರೂ ಮಾಡ್ತಾ ಇಲ್ಲ. ಇದೊಂದು ಮಾದರಿ ಆಗಲಿ. ನಮಗೂ ಭಾಳ ಮಂದಿ ಪ್ರಶ್ನೆ ಕೇಳ್ತಾರೆ, ಇದೇನು ಮಕ್ಕಳಿಗೆ ಉಪಯೋಗದ, ಇದು ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಭಾಳ ಮಂದಿ ಕೇಳ್ತಾರೆ. ಇದರಿಂದ ಏನು ಕಲಿಕೆ ಆತಂದ. ಸರ್, ಕಲಿಕೆ ಆಗಲ್ಲ. ಮನುಷ್ಯನ ಬದುಕು ನೆಡುವುದು ನೀರಿನಿಂದ. ನೀರು ಉಳಿಸ್ಲಿಲ್ಲ ಅಂದರೆ ನಮ್ಮ ಮಕ್ಕಳ ಮುಂದಿನ ಭವಿಷ್ಯ ಇಲ್ಲ. ಹಾಗಾಗಿ ನೀರು ಉಳಿಸೋದು ನಮ್ಮೆಲ್ಲ ಜವಾಬ್ದಾರಿ ಇದೆ. ಹಾಗಾಗಿ ಈ ವಾಟರ್ ಏಡ್ ಸಂಸ್ಥೆಯವರು ಮತ್ತು ಸಮಾಜದವರು ಎಲ್ಲರೂ ಒಂದು ಕಾಂಟ್ರಿಬ್ಯೂಷನ್ ಮಾಡಿ ಅವರಿಗೆ ಇದು ಒಂದು ಮಳೆ ನೀರು ಕೊಯ್ಲು ಮಾಡಿ, ಅಂದ್ರೆ ನೀವು ಮಳೆಯಿಂದ ಬರುವಂತ ನೀರನ್ನ ಇಲ್ಲಿ ಶೇಖರಣೆ ಮಾಡಿ ಮಳೆಯ ಅಂತರ್ಜಲವನ್ನ ಹೆಚ್ಚು ಮಾಡ್ಲಿಕ್ಕೆ ಇದು ಕೆಲಸ ಮಾಡುತ್ತೆ. ಸೊ ಈ ಕಾನ್ಸೆಪ್ಟ್ ಅನ್ನ ಮಕ್ಕಳಿಗೆ ಕೂಡ ಕಲಿಸ್ತೀರಾ? ಹಾ, ಕಲಿಸ್ತೀವಿ. ಹೇಳಿ, ನೀರಿನ ಮರುಪೂರ್ಣ. ಈಗ ಒಂದು ಆಲೋಚನೆ, ಒಬ್ಬ ಹುಡುಗ ಪ್ರಶ್ನೆ ಕೇಳ, ಸರ್ ಇದನ್ನ ನೀರು ಹಾಕ್ತಿದ್ರಿ ಅಂದ. ಕರೆಕ್ಟ್ ಸರ್, ನಮ್ಮ ಭೂಮಿಯಲ್ಲಿ ಕೂಡ ಹಲವಾರು ಬೋರ್ ಹಾಕಿಬಿಟ್ಟಿದಾರೆ. ಎಲ್ಲರೂ ಹೊಲದಾಗ ಬೋರ್ವ. ಅಲ್ಲಿ ಕೂಡ ಆ ಬೋರ್ಗಳನ್ನ ಈ ರೀತಿ ಮಾಡ್ರೆ ಅಂತರ್ಜಲ ಮಟ್ಟ ಹೆಚ್ಚಾಗ್ಬೋದು. ಮತ್ತೆ ಇಲ್ಲಿ ಕೂಡ ನಾವು ಬೋರ್ ಹಾಕಿದ್ವಿ, ಇಲ್ಲಿ ನೀರು ಹಾದ ತಕ್ಷಣ ಅಲ್ಲಿ ನೀರು ಜಾಸ್ತಿ ಆಗ್ತದೆ. ಹಾಗಾಗಿ ಈಗ ಇಲ್ಲಿ ಇಂಗು ಗುಂಡಿ ಮಾಡಿರೋದ್ರಿಂದ ಸುತ್ತಮುತ್ತ ಇರುವಂತಹ ಬೋರ್ವೆಲ್ ಇರುವಂತಹ ನೀರುಗಳಿಗೆ ಅಲ್ಲಿನ ಪ್ರಮಾಣ ಏನಾದ್ರು ಜಾಸ್ತಿ ಆಗಿದೆ ಅಂತ ಅನ್ಸುತ್ತಾ ಸರ್? ಅದು ನಮ್ಗೇನು ಗುರ್ತಾಗಿಲ್ಲ. ಎಸ್ ಸರ್. ನಾವು ನಿರ್ಮಾಣ ಮಾಡೋದ್ರೊಳಗ ನಾನು ಇಡೀ ಒಂದು ತಿಂಗಳಿಗೆ ಒಂದ್ಸರಿ ನಾನು ಟೆಸ್ಟ್ ಮಾಡ್ತಿದ್ದೆ ಸರ್ ನೀರುಗಳು. ನಮ್ಮಲ್ಲಿ ಒಂದು ಇಂಡಿಕೇಟರ್ ಮಷೀನ್ ಇದೆ ಸರ್. ಇಲ್ಲಿ ಇರ್ತಕ್ಕಂಥ ಇಲ್ಲೊಂದು ಬಾವಿ ಇದೆ ಸರ್, ಇಲ್ಲೊಂದು ಬೋರ್ವೆಲ್ ಅದ. 3 ಬೋರ್ವೆಲ್ಗಳಿಗೆ ಸತತವಾಗಿ ನಾನು ಟೆಸ್ಟ್ ಮಾಡ್ತಿದ್ದೆ. ನೀರಿಂದ ಏನದಲ್ಲ ಅಂತರ್ಜಲ ಮಟ್ಟ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಹಾಗಿದ್ರೆ ನಿಮ್ ಪ್ರಕಾರ ಇಲ್ಲಿನ ಬರುವಂತಹ ಒಟ್ಟಾರೆ ಎಷ್ಟು ನೀರು ಇಲ್ಲಿ ಹಿಡಿತದೆ ಒಳಗಡೆ? ಆಕ್ಚುಲಿ ಈ ಭೂಮಿ ಒಳಗಡೆ ಇಲ್ಲಿ ಇಷ್ಟು ಪ್ರಮಾಣ ಹಿಡಿತದ ಅಂತ ಏನೋ ಅಳಿಲಿಕ್ಕೆ ಬರಲ್ಲ ಸರ್ ಟೋಟಲಿ. ಆದ್ರೆ ನಾವು ಮಾಡಿರ್ತಕ್ಕಂಥ ನೀರು ಅಂತರ್ಜಲ ಮಟ್ಟವಾಗಿ ಎಕಡೆ ಹೋಗ್ತಾ ಅಂತ ಅಳಿಲಕ್ ಬರಲ್ಲ ಸರ್. ಇಷ್ಟು ಅಡಿ ನಾವು ಹುಡಿಬೇಕು ಅಂತ ಅಂದ್ರೆ ಈ ಇಂಗು ಗುಂಡಿಯ ಸುತ್ತಮುತ್ತ ಎಷ್ಟು ಜಾಗದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗುತ್ತೆ ನಿಮ್ ಪ್ರಕಾರ? ಸುಮಾರು 500 ಮೀಟರ್ ಒಳಗೆ 500 ಮೀಟರ್ ಒಳಗಡೆ ಇರುವಂತ ಎಲ್ಲಾ ಬೋರ್ವೆಲ್ ಆಗಿರ್ಬೋದು, ಬಾವಿ ಆಗಿರ್ಬೋದು, ಅಲ್ಲಿನ ನೀರಿನ ಮರುಪೂರ್ಣ ಪ್ರಮಾಣ ಹೆಚ್ಚಾಗುತ್ತೆ. ಸರಿ, ನಾವಿಲ್ಲಿ ನೋಡ್ತಾ ಇದ್ದೀವಿ ಒಂದು ಕಲ್ಲೆಲ್ಲ ಹಾಕಿ ಏನೋ ವಿಭಿನ್ನವಾಗಿ ಮಾಡಿದಿರಿ. ಇದು ಏನು ಮತ್ತೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೀವು ಹೇಳಿ ಸರ್. ಸರ್, ಈ ಪ್ರದೇಶದಲ್ಲಿ ನಾವು ಶಾಲಾ ಕೈತೋಟ ಪ್ರಾರಂಭದಾಗ ಇಲ್ಲೇ ಮಾಡಿದ್ವಿ. 2 ಆಲೋಚನೆ ಹುಟ್ಟು ನಮ್ಮ ಹತ್ರ. ಏನಪ್ಪ ಅಂದರೆ, ವೇಸ್ಟ್ ನೀರು ಮ್ಯಾನೇಜ್ಮೆಂಟ್ ಮಾಡಿ ಅದು ಶಾಲಾ ಕೈತೋಟ ಮಾಡ್ಬೋದು, ಮತ್ತು ನಾವು ಮೇಲ್ಗಡೆ ನೀರು ಹೊಡೆದ ಕಸಿಂದ ಈ ಕೈತೋಟ ಮಾಡ್ಬೋದು. ಇದನ್ನು ಹೋದ ವರ್ಷ ಹಾಗೆ ಏರು ಮಡಿ ಪದ್ಧತಿ ಮಾಡಿದ್ವಿ. ಆದರೆ ನಾವು ವಿಭಿನ್ನ ರೀತಿಯಲ್ಲಿ, ಅಂದರೆ ಈ ಸಲ ಪರಿಸಿ ನಂಬಲ್ ಬಂದ ಕಾರಣ ಈ ರೀತಿ ನಾವು ಮಾಡಿದ್ವಿ. ಈ ಒಂದು ವಿಚಾರ ಏನಪ್ಪ ಅಂದರೆ, ಈ ಮಡಿಯಲ್ಲಿ ನಾವು ಯಾರೂ ಹೋಗೋದಿಲ್ಲ. ನಮಗೆ ಬೇಕಾದಂಥ ಕಾಯಿಪಲ್ಯಗಳು ಹೊರಗಡೆ ಕೂತಿ ಈಗ ಅದ್ರ ಕಳೆ ತೆಗಿಬೋದು ರೀ. ಆಮೇಲೆ ಏನಪ್ಪ ಅಂದ್ರೆ, ಇಲ್ಲಿಂದ ಆಗೋದ್ರಿಂದ ಇದು ಗೊಬ್ಬರ ಹಾಕಿ ಮಣ್ಣು ಹಾಕಿ ಎಲ್ಲ ಇದು ಮಾಡಿದ್ವಿ. ಇದು ಕಾಯಿಪಲ್ಯ ಸುಮಾರು ನಮಗೆ ಒಂದು 2 ತಿಂಗಳದಾಗ ಬರ್ತದೆ. ಇದನ್ನು ಬಿಸಿ ಊಟಕ್ಕೆ ಬಳಸ್ತಾ ಇದ್ವಿ. ಇದು ಸರ್ ಕೇಳಿದಾಗೆ ನಮ್ಗೆ 2-3 ತಿಂಗಳು ಹೊತ್ತು, ಅಂದರೆ ನಮಗೆ ಮಳೆಗಾಲ ಟೈಮ್ನಾಗ ನಾವು ಇದನ್ನು ಮಾಡ್ಬೋದು. ಯಾಕಂದರೆ ಬೇಸಿಗೆ ಟೈಮ್ನಾಗ ನೀರಿನ ಕೊರತೆ ಇದ್ದಾಗ ಮಾಡೋಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಮಳೆಗಾಲದಾಗೆ ಸುಮಾರು ಒಂದು 6-7 ತಿಂಗಳ ತನಕ ನಾವು ಇಲ್ಲಿ ಕಾಯಿಪಲ್ಯ ನಿಮ್ಮ ಅಕಾಡೆಮಿಕ್ ಇಯರ್ ಬೇಕಾಗಿರುವಂತಹ ಆಹಾರ ಇಲ್ಲಿ ನಿಮಗೆ ಇಲ್ಲಿ ಸಿಗ್ತದೆ.
ಟೋಟಲ್ ಆಗಿ ಅಂದ್ರೆ ಅಕಾಡೆಮಿಕ್ ಇಯರ್ ಆಗಿ ನೀವು ಏನು ಮಕ್ಕಳಿಗೆ ಬಿಸಿ ಊಟ ಕೊಡ್ತೀರಿ, ಬಿಸಿ ಊಟದಲ್ಲಿ ಏನೇನು ಬೆಳಿತೀರಿ ಸರ್ ಇದ್ರೊಳಗಡೆ? ಇದ್ರಾಗ ಹುಣಸಿಕಾಯಿ ಪಲ್ಯ ಹಾಕಿದ್ರಿ, ಪಾಲಕ್ ಪಲ್ಯ ಹಾಕಿದ್ರಿ, ಗೋಳಿ ಪಲ್ಯ ಹಾಕಿದೇವ್ರಿ, ಹ್ಮ್. ಮತ್ತೆ ಪಾಲಕ್ ಪಲ್ಯ ಹಾಕಿದ್ರಿ, ಕುಂಬಳಕಾಯಿ ಹಾಕಿದೇವ್ರಿ, ಹಸರ್ಗಾಯಿ ಹಾಕಿದ್ದೇವು, ಆಮೇಲೆ ರಾಜಗಿರಿ ಪಲ್ಯ ಹಾಕಿದೇವ್ರಿ. ಎಲ್ಲ ಹಸಿರು ತರಕಾರಿಗಳನ್ನ ತರಕಾರಿಗಳನ್ನ ಇಲ್ಲಿ ಹಾಕಿದೇವ್ರಿ. ಬೆಳೆದು ಇಲ್ಲಿಂದ ನೇರವಾಗಿ ನೀವು ಅಡಿಗೆಗೆ ಬಳಸ್ಕೊಂಡು ಹೌದು. ಮಕ್ಕಳಿಗೆ ಊಟಕ್ಕೆ ಬಳಸ್ತೀರಿ. ಹೌದು. PM ಶ್ರೀ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಆಟದ ಜೊತೆಗೆ ಪಾಠ ಇದೆ, ಆದ್ರೆ ಪಾಠಕ್ಕೂ ಕೂಡ ಅಷ್ಟೇ ಪ್ರಾಶಸ್ತ್ಯವನ್ನ ಕೊಡಲಾಗಿದೆ. ನಮ್ಮ ಹಿಂದ್ಗಡೆ ನೋಡ್ತಾ ಇರಬಹುದು, ಮಕ್ಕಳು ಆಟದಲ್ಲಿ ತಲ್ಲೀನರಾಗಿದ್ದಾರೆ. ಸರ್, ನಿಮ್ಮ ಶಾಲೆಯಲ್ಲಿ ಯಾವ್ಯಾವ ಆಟಗಳನ್ನ ಆಡಿಸ್ತೀರಿ, ಯಾವ್ಯಾವ ಸಾಮಗ್ರಿಗಳಿದಾವೆ, ಮತ್ತೆ ಅದನ್ನ ಹೇಗೆ ನೀವು ಯಾವ್ಯಾವ್ದರಿಂದ ತರಿಸಿದ್ದೀರಿ ಅಂತ ನಮಗೆ ಪರಿಚಯ ಮಾಡಿಕೊಡೋದಾಗಿದೆ. ಸರ್, ನಮ್ಗೆ PMC ಯೋಜನೆ ಬರೋಕ್ಕಿಂತ ಮೊದಲೇನು ಕೂಡ ನಮ್ಮಲ್ಲಿ ಆಟದ ಸಾಮಗ್ರಿಗಳು NGOದವ್ರು ಕೊಟ್ಟಿದ್ರು. PMC 2024-25ನೇ ಸಾಲಿನಲ್ಲಿ ನಮಗೆ 50,000 ರೂಪಾಯಿ ಏನಪ್ಪಾ ಅಂದ್ರೆ ಸ್ಪೋರ್ಟ್ಸ್ ಸಾಮಗ್ರಿ, ಆಟ ಸಾಮಗ್ರಿಗಳು ಖರೀದಿ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರು. ಅದರಲ್ಲಿ ವಾಲಿಬಾಲು, ಟೆನ್ನಿಸು, ರಿಂಗು, ಮತ್ತೆ ಖೋಖೋ ಕಂಬಗಳು, ಮತ್ತೆ ಬೇರೆ ಬೇರೆ ಸಣ್ಣ ಮಕ್ಕಳು ಆಟ ಆಡುವಂತ ಕ್ಯಾರಂ ಬೋರ್ಡು, ಬೇರೆ ಬೇರೆ ಸಣ್ಣ ಐಟಮ್ ಒಳ ಹೊರಗೆ ಮತ್ತೆ ಬೇರೆ ಬೇರೆ ಸಾಮಗ್ರಿಗಳನ್ನ ನಮ್ಗೆ ಕೊಟ್ಟಿದ್ರು. ಆ ಕೊಟ್ಟಿದ್ದ ಮಕ್ಕಳು ಎಲ್ಲ ರಿಂಗ್ 2 ವರ್ಷದಿಂದ ನಾವು ಈ ರೀತಿ ಆಟವನ್ನ ಆಡಿಸ್ತಾ ಇದ್ದೀವಿ. ಸೊ ಈ ಶಾಲೆಯಲ್ಲಿ ಆಟಕ್ಕೂ ಕೂಡ ಅಷ್ಟೇ ಪ್ರಾಶಸ್ತ್ಯವನ್ನ ಕೊಡೋದ್ರ ಮೂಲಕ ಮಕ್ಕಳಲ್ಲಿ ಸುದೃಢವಾಗಿರುವಂತಹ ದೇಹವನ್ನು ಬೆಳೆಸೋದಕ್ಕೆ, ಸದೃಢವಾಗಿರುವಂತಹ ಶಿಕ್ಷಣವನ್ನು ಕೊಡೋದಕ್ಕೆ ಪ್ರಯತ್ನಿಸಲಾಗ್ತದೆ. PM ಶ್ರೀ ಕರ್ನಾಟಕ ಪಬ್ಲಿಕ್ ಶಾಲೆಯ ಒಂದು ವಿಭಿನ್ನವಾಗಿರುವಂತಹ ಸರ್ಕಾರದ ಯೋಜನೆ ಅಂತಂದ್ರೆ ಸಂಗೀತವನ್ನ ಮಕ್ಕಳಿಗೆ ಕಲಿಸುವಂತ ಪ್ರಕ್ರಿಯೆ. ಸರ್, ಈಗ ನಿಮ್ಮ ಶಾಲೆಯಲ್ಲಿ ಸಂಗೀತ ಕಲಿಯುವಂತ ಪ್ರಕ್ರಿಯೆಯನ್ನ ನೋಡ್ತಾ ಇದ್ದೀವಿ. ನೀವು ನಮಗೆ ತಿಳಿಸ್ಕೊಡಿ, ಸಂಗೀತದಲ್ಲಿ ಏನೆಲ್ಲ ನೀವು ಈಗಾಗಲೇ ಮಾಡ್ತಾ ಇದ್ದೀರಿ ಮತ್ತು ಹೇಗೆ ಮಾಡಿದ್ದೀರಿ ನಿಮ್ಮ ಯೋಜನೆ ಪ್ರಕಾರ ಅಂತ. ಸರ್, ಸಂಗೀತದ ಬಗ್ಗೆ ಅಂದರೆ 2025-26ನೇ ಸಾಲಿನಲ್ಲಿ ನಮಗೆ ಸಂಗೀತ ಸಾಮಗ್ರಿಗಳು ಖರೀದಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಆ ಅವಕಾಶದಲ್ಲಿ ನಮಗೆ ಪೇಟಿ, ತಬ್ಲಾ, ಇನ್ನಿತರ ಸಂಗೀತ ಸಾಮಗ್ರಿಗಳನ್ನು ಖರೀದಿಸಿ ಮಾಡಲಾಯಿತು. ಈಗ ಜೂನ್ಲಿಂದ ನಮಗೇನಪ್ಪ ಅಂದರೆ ಸಂಗೀತದ ಟೀಚರ್ನ, ಗೆಸ್ಟ್ ಟೀಚರ್ನ ಆಯ್ಕೆ ಮಾಡಿದ್ವಿ. ಹಾಗಾಗಿ ಇವರು ಮಲ್ಲಿಕಾರ್ಜುನ್ ನಮಗೆ ಸಂಗೀತ ಹುಡುಗರು ಕಲಿಸಲಿಕ್ಕೆ ಒಂದು ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಮಕ್ಕಳಲ್ಲಿ ಸಂಗೀತ ಹವ್ಯಾಸ ಬೆಳೀಲಿ, ಯಾರಲ್ಲಿ ವಿಭಿನ್ನ ಕೌಶಲ್ಯಗಳಿರುತ್ತೆ ಆ ಕೌಶಲ್ಯನ ಹೊರಗಿಡುವಂಥ ಒಂದು ಮಾದರಿ. ಇದನ್ನು ನಾನು ವೈಯಕ್ತಿಕವಾಗಿ ಅಂದರೆ ಸಂಗೀತ ಯಾರು ಬೆಳೀತಾರೋ ವಿಚಾರ ಶಕ್ತಿ ಹೆಚ್ಚಿಗೆ ಬೆಳೀತಾ ಅನ್ನೋದೊಂದು ಅಭಿಪ್ರಾಯ. ಹಾಗಾಗಿ ಸಂಗೀತ ಕ್ಲಾಸ್ ಕೂಡ ಈ ಮಲ್ಲಿಕಾರ್ಜುನ್ ಅವರು ನಡೆಸ್ತಾ ಇದ್ದಾರೆ. ಮತ್ತು ನಮ್ಮಲ್ಲಿ ಲತಾ ಟೀಚರ್ ಅಂತ ಈ ಕಡೆ ಲತಾ ಟೀಚರ್, ಇವರು ಆಕಾಶವಾಣಿ ಕಲಾವಿದರು ಕೂಡ. ಇವರು ಮತ್ತು ಸಂಗೀತ ಬಗ್ಗೆ ಹೆಚ್ಚು ಆಸಕ್ತಿವನ್ನಿದ್ದಾರೆ. ಮತ್ತು ಅವರು ಕೂಡ ಈ ಸಂದರ್ಭದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಮಾಡ್ತಾ ಇದ್ರು. ಈಗ ಈ ಸಂಗೀತ ಟೀಚರು ಇವ್ರ ಜೊತೆಯಾಗಿ ಒಳ್ಳೆ ರೀತಿಯಿಂದ ಕೆಲಸವನ್ನು. PM ಶ್ರೀ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಮಕ್ಕಳಿಗೆ ಸಂಗೀತ ಕಲಿಸುವುದರ ಮೂಲಕ ಇತರ ಸಬ್ಜೆಕ್ಟ್ಗಳನ್ನು ಸರಳೀಕರಣಗೊಳಿಸಲಿಕ್ಕೆ ಪ್ರಯತ್ನ ಪಡಲಾಗಿದೆ. ಅದರ ಭಾಗವಾಗಿ ಈ ವರ್ಷಕ್ಕೆ ಸಂಗೀತ ಶಿಕ್ಷಕರನ್ನು ನೇಮಕ ಮಾಡೋದ್ರ ಮೂಲಕ ಸಂಗೀತಕ್ಕೆ ಬೇಕಾಗಿರುವಂತಹ ಪರಿಕರಗಳನ್ನು ಕೂಡ ಕೊಡಲಾಗಿದೆ. ಇದರ ಮೂಲಕ ಮಕ್ಕಳು ಅವರಲ್ಲಿರುವಂತಹ ಕೌಶಲ್ಯವನ್ನ ಹೊರತರಲಿಕ್ಕೆ ಈ ಯೋಜನೆ ಅತ್ಯಂತ ಸೂಕ್ತವಾಗಿದೆ ಅಂತ ನಾವು ಹೇಳ್ಬೋದು. ಸರ್, ಈಗ ನೀವೊಂದು ಸ್ವಲ್ಪ ಮಕ್ಕಳಿಗೆ ಏನಾದರೂ ಬಾರಿಸ್ಬೋದಾ? ಹಾ. PM ಶ್ರೀ ಕರ್ನಾಟಕ ಪಬ್ಲಿಕ್ ಶಾಲೆಯ ಇನ್ನೊಂದು ವಿಭಿನ್ನವಾಗಿರುವಂತಹ ಯೋಜನೆ ಅಂದರೆ ಮಕ್ಕಳಿಗೆ ಓದು ಬರಹವನ್ನ ಮಾಡುವಂತಹ ಒಂದು ಗ್ರಂಥಾಲಯ. ಈ ಗ್ರಂಥಾಲಯದಲ್ಲಿ ನಾವಿದ್ದೇವೆ. ಈ ಗ್ರಂಥಾಲಯದ ಕುರಿತು ಮುಖ್ಯ ಗುರುಗಳು ಅದನ್ನ ಇನ್ನಷ್ಟು ವಿವರವನ್ನ ಕೊಡ್ತಾರೆ. ಸರ್, ಸರ್, ನಮ್ಮ ಶಾಲೆಯಲ್ಲಿ ಗ್ರಂಥಾಲಯ ಮೊದಲು ಒಂದು ಅಲ್ಮರಿಯಲ್ಲಿ ಇಡ್ತಾ ಇದ್ದೀವಿ. ನಮಗೆ ಈ ಒಂದು ಗ್ರಂಥಾಲಯದಲ್ಲಿ ವಿಶೇಷವಾಗಿ ಕಪಾಟುಗಳು ಇದ್ದಿಲ್ಲ. ಹಾಗಾಗಿ ಸಂಘಮಿತ್ರ ಗ್ರಾಮೀಣ ಬ್ಯಾಂಕ್ದವರು 2024 ಮತ್ತು 25ನೇ ಸಾಲಿನಲ್ಲಿ ನಮಗೆ ದೇಣಿಗೆಯಾಗಿ 30,000 ರೂಪಾಯಿ ಕೊಟ್ಟರು. ಅದರ ಜೊತೆಯಾಗಿ PM ಶ್ರೀದ ಹಣವನ್ನು ಬಳಸಿಕೊಂಡು ಇದು 80,000 ರೂಪಾಯಲ್ಲಿ ಈ ಕಪಾಟನ್ನು ಮಾಡಿದ್ವಿ. ಸುಮಾರು 40,000 ರೂಪಾಯಿದು 2 ವರ್ಷದಲ್ಲಿ ಬುಕ್ಕನ್ನು ಖರೀದಿ ಮಾಡಿದ್ವಿ. ಹಾಗಾಗಿ ನಮ್ಮ ಈ ಒಂದು ಮಕ್ಕಳಿಗೆ ಓದಲು ಅನುಕೂಲವಾಗುವಂಥ ನೋಡಲ್ ಆಫೀಸರ್ ಅಂತ ನಮ್ಮ ಪವಿತ್ರ ಮೇಡಮ್ ಅವರು ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸರ್, ಒಟ್ಟು ಈ ನಿಮ್ಮ ಗ್ರಂಥಾಲಯದಲ್ಲಿ ಎಷ್ಟು ಪುಸ್ತಕಗಳಿದೆ? ನಮ್ಮ ಗ್ರಂಥಾಲಯದಲ್ಲಿ ಸುಮಾರು 2,800 ಪುಸ್ತಕಗಳಿವೆ ಸರ್. ಪ್ರತಿ ವಾರಕ್ಕೊಮ್ಮೆ ಮಕ್ಕಳಿಗೆ ಪುಸ್ತಕವನ್ನು ನಮ್ಮ ನೋಡಲ್ ಆಫೀಸರ್ ಅಂತ ಪವಿತ್ರ ಮೇಡಮ್ ಅವರು ಕೊಡ್ತಾ ಇದ್ದಾರೆ. ಹಾಗಾಗಿ ಮಕ್ಕಳಿಗೆ ಕೂಡ ಇದನ್ನು
ಈ ಗ್ರಂಥಾಲಯದ ಉಪಯೋಗವಾಗಿದೆ. ಇದಕ್ಕೆ ನಮ್ಮ ಒಂದು ವ್ಯವಸ್ಥಿತ ಕಪಾಟನ್ನು ಸಂಘಮಿತ್ರ ಗ್ರಾಮೀಣ ಬ್ಯಾಂಕ್ ಮತ್ತು PM ಶ್ರೀ ಯೋಜನೆ ಅಡಿಯಲ್ಲಿ ನಾವು 80,000 ರೂಪಾಯಿದಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದೀವಿ ಸರ್. ಓಕೆ. ಸೊ ಗ್ರಂಥಾಲಯವನ್ನ ಬರೀ ಪುಸ್ತಕಗಳನ್ನ ಕೊಡೋದು ತಗೊಳ್ಳೋದು ಅಲ್ಲದೇನೆ ಪ್ರತಿ ವಾರವೂ ಇಲ್ಲಿ ಅನೇಕ ವಿಭಿನ್ನವಾಗಿರುವಂತಹ ಚಟುವಟಿಕೆಗಳು ನಡೀತವೆ. ಮಕ್ಕಳಿಗೆ ರೀಡ್ ಅಲೋಡ್ ಆಗಿರ್ಬೋದು, ಪುಸ್ತಕಗಳನ್ನು ಹುಡುಕುವಂಥ ಚಟುವಟಿಕೆ ಆಗಿರ್ಬೋದು, ಪುಸ್ತಕದಲ್ಲಿರುವಂತಹ ವಿಶೇಷ ಜ್ಞಾನವನ್ನು ಕೊಡೋದಕ್ಕೆ ಈ ಗ್ರಂಥಾಲಯ ನಮಗೆ ಮಕ್ಕಳಿಗೆ ಸಹಕಾರಿಯಾಗುತ್ತೆ. ಮಕ್ಕಳ ಸ್ಪಷ್ಟ ಓದು, ಶುದ್ಧ ಬರಹ, ಸರಳ ಗಣಿತ ಮಾಡಲಿಕ್ಕೆ ಈ ಗ್ರಂಥಾಲಯವು ಅತ್ಯಂತ ವಿಶೇಷವಾಗಿರುವಂಥ ಪಾತ್ರವನ್ನು ಮಕ್ಕಳ ಜೀವನದಲ್ಲಿ ಪರಿಣಾಮ ಬೀರುತ್ತೆ. PM ಶ್ರೀ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ಕೂಡ ಒಂದು ಯೋಜನೆ. ಈ ಯೋಜನೆಯ ಮೂಲಕ ಮಕ್ಕಳಿಗೆ ಅರ್ಥವಾಗುವ ರೀತಿಯಲ್ಲಿ ಮತ್ತೆ ತಂತ್ರಜ್ಞಾನವನ್ನು ಬಳಸಿ ಪಾಠ ಬೋಧನೆ ಮಾಡಲಾಗುತ್ತೆ. ಅದು ಏನು ಅನ್ನೋದು ನಾವೀಗ ತಿಳ್ಕೊಳ್ಳೋಣ. ಸರ್, ಹೇಗೆ ಪಾಠ ಬೋಧನೆ ಮಾಡ್ತೀರಿ, ಅದನ್ನು ಹೇಗೆ ಯೋಜನೆ ಯೂಸ್ ಮಾಡ್ತೀರಿ ಅನ್ನೋದನ್ನು ನಮಗೆ ತಿಳಿಸ್ಕೊಡಿ. ಸರ್, ಇದು ಮಕ್ಕಳಿಗೆ ನಾವು ದಿನಾಲು ತರಗತಿಯಲ್ಲಿ ಕೆಲವು ಪ್ರಯೋಗಗಳನ್ನು ಮಾಡ್ತಾ ಇದ್ದೀವಿ. ಆಮೇಲೆ ಗಣಿತ ವಿಷಯದಲ್ಲಿ ಕೆಲವು ಲೆಕ್ಕಗಳನ್ನು ಮಾಡ್ತಾ ಇದ್ದೀವಿ. ಪ್ರಾಕ್ಟೀಸ್ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಇಲ್ಲಿ ಏನಪ್ಪ ಅಂತಂದ್ರೆ ಒಂದು ಸಲ ನಾವು ಪಾಠಗಳನ್ನು ತರಗತಿ ಕೋಣೆಯಲ್ಲಿ ಹೇಳ್ಕೊಂಡು ಆಮೇಲೆ ಕಠಿಣ ವಿಷಯಗಳನ್ನು ಮತ್ತೊಂದು ಸಲ ಏನಪ್ಪ ಅಂತ ನಮ್ಮದು ಇನ್ಬಿಲ್ಟ್ DSRTಯಿಂದ ಇರ್ತಕ್ಕಂಥ ಕೆಲವು ವಿಷಯಗಳನ್ನು ಇದರಲ್ಲಿ ಮಾದರಿಗಳನ್ನು ಅದಾವ. ಆ ಮಾದರಿಗಳನ್ನು ಮಕ್ಕಳಿಗೆ ಈ ಒಂದು ಸ್ಮಾರ್ಟ್ ಕ್ಲಾಸ್ ಮೂಲಕ ನಾವು ತಿಳಿಸ್ತೀವಿ ಸರ್. ಇದು ಎಸ್, ಕರ್ನಾಟಕದ DSCRT ಹಾಗೂ ಬೇರೆ ಬೇರೆ ಪೋರ್ಟಲ್ಗಳಲ್ಲಿರುವಂತಹ ಎಲ್ಲ ಈ ಕಂಟೆಂಟನ್ನು ಬಳಸಿ ಇಲ್ಲಿ ಪಾಠ ಬೋಧನೆ ಮಾಡಲಾಗುತ್ತೆ. ಜೊತೆಗೆ ಮಕ್ಕಳು ದೀರ್ಘಕಾಲಿಕವಾಗಿ ಕಲಿಕೆಯನ್ನು ಕಲಿತು ಅವರ ಭವಿಷ್ಯದ ಜೀವನದಲ್ಲಿ ಉಳಿಯುವಂಥ ಪಾಠಗಳನ್ನು ಈ ಕಾರ್ಯಕ್ರಮದ ಮೂಲಕ ಇಲ್ಲಿ ಪಾಠ ಬೋಧನೆ ಮಾಡಲಾಗುತ್ತೆ. ಎಲ್ಲವೂ ಕೂಡ ಸರ್ಕಾರ ಈಗಾಗಲೇ ಈ ಕಂಟೆಂಟನ್ನು ರೆಡಿ ಮಾಡಿದ್ದು ಅದನ್ನು ಮಕ್ಕಳಿಗೆ ಪುನರಾವರ್ತಿತ ಪಾಠಗಳನ್ನು ಮಾಡಲಿಕ್ಕೆ ಇದನ್ನು ತುಂಬ ಚೆನ್ನಾಗಿ ಇಲ್ಲಿ ಬಳಸ್ತಾ ಇದ್ದಾರೆ. PM ಶ್ರೀ ಕರ್ನಾಟಕ ಪಬ್ಲಿಕ್ ಶಾಲೆಯ ಇನ್ನೊಂದು ವಿಭಿನ್ನವಾಗಿರುವಂತಹ ಅವಕಾಶ ಮಕ್ಕಳಿಗೋಸ್ಕರ ಅಂತಂದ್ರೆ ಯೋಗವನ್ನು ಮಾಡುವಂಥದ್ದು. ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಇರುತ್ತೆ ಅನ್ನೋದಕ್ಕೆ ಸದೃಢ ದೇಹವನ್ನು ಕಟ್ಟೋದಕ್ಕೋಸ್ಕರ ಮಕ್ಕಳಿಗೆ ಯೋಗವನ್ನು ಮಾಡಿಸಲಾಗಿದೆ. ಸರ್, ಯೋಗ ಹೇಗೆ ಎಷ್ಟು ಮಾಡಿಸ್ತಾ ಇದ್ದಾರೆ, ಎಷ್ಟು ಟೀಚರ್ಸ್ ಇದ್ದಾರೆ, ಏನ್ ಮಾಡ್ತಾರೆ ಅಂತ ನಮ್ಗೆ ತಿಳಿಸ್ಬೋದು? 2026-27ನೇ ಸಾಲಿನಲ್ಲಿ ನಮಗೆ ಯೋಗ ಟೀಚರ್ PM ಶ್ರೀ ಯೋಜನೆ ಅಡಿಯಲ್ಲಿ ಯೋಗ ಟೀಚರ್ನ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಪ್ರತಿನಿತ್ಯ ಅವರಿಗೆ ಏನಪ್ಪಾ ಅಂದ್ರೆ 1-2 ಪೀರಿಯಡ್ ಅವಕಾಶವನ್ನ ಮಾಡಿಕೊಡ್ತಾ ಇದ್ದೀವಿ. ಮಕ್ಕಳು ಯೋಗದ ಕಲ್ಪನೆಗಳು ಮತ್ತು ಕೌಶಲ್ಯಗಳನ್ನ ಬೆಳೆಸಿ ಸದೃಢ ಆರೋಗ್ಯನ ಬೆಳೆಸಲಿಕ್ಕೆ ಅನುಕೂಲವಾಗುತ್ತೆ ಅನ್ನೋದು. ಥ್ಯಾಂಕ್ ಯು ಸರ್. ಓಕೆ. ಯೋಗವನ್ನ ಮಕ್ಕಳಿಗೆ ಪ್ರತಿ ವಾರಕ್ಕೆ 2 ಸಲ ಹಾಗೆ ಗೆಸ್ಟ್ ಟೀಚರ್ಸ್ ಅನ್ನ ಅದಕ್ಕೆ ಹೈರ್ ಮಾಡಿ ಇಲ್ಲಿ ಯೋಗವನ್ನು ಕಲಿಸಲಾಗುತ್ತೆ. ಬರೀ ಯೋಗದಲ್ಲಿ 1-2 ಆಯಾಮಗಳಲ್ಲದೇನೆ ಅವರ 360 ಡಿಗ್ರಿ ಆಯಾಮವನ್ನು ಕಲಿಸೋದಕ್ಕೆ ಯೋಗ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈ ಶಾಲೆಯಲ್ಲಿ ವಿಶೇಷವಾಗಿ ನೀವು ನೋಡ್ತಾ ಇರಬಹುದು, ಮಕ್ಕಳು ತುಂಬಾ ಚೆನ್ನಾಗಿ ಯೋಗವನ್ನ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಜೊತೆಗೆ ಅದನ್ನ ಮನೆಯಲ್ಲಿ ಬಳಕೆ ಮಾಡ್ತಾರೆ ಮತ್ತು ತುಂಬಾ ಜನರಿಗೆ ಅದನ್ನ ಪಸರಿಸ್ತಾರೆ. PM ಶ್ರೀ ಕರ್ನಾಟಕ ಪಬ್ಲಿಕ್ ಶಾಲೆಯ ಇನ್ನೊಂದು ಹೊಸ ಯೋಜನೆ ಅಥವಾ ಕಾರ್ಯಕ್ರಮ ಅಂತಂದ್ರೆ ಅರ್ಲಿ ಚೈಲ್ಡ್ಹುಡ್ ಅಂಡ್ ಕೇರ್ ಅಂಡ್ ಎಜುಕೇಶನ್. ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ LKG UKG ಪ್ರಾರಂಭ ಮಾಡಿರುವಂತಹ ಒಂದು ವಿಭಿನ್ನವಾಗಿರುವಂತಹ ಯೋಜನೆ. ಸರ್, ಈ ಯೋಜನೆ ಹೇಗೆ ನಡೀತಾ ಇದೆ ಮತ್ತು ಏನ್ ಮಾಡ್ತಾ ಇದ್ದೀರಿ ಅನ್ನೋದು ನಮಗೆ ತಿಳಿಸ್ಬೋದಾ? ಸರ್, ಇದು 2024 ಮತ್ತು 25ನೇ ಸಾಲಿನಲ್ಲಿ ಪೂರ್ವ ಪ್ರಾಥಮಿಕ ಶಾಲೆಯನ್ನು ನಮ್ಮ ಶಾಲೆಯಲ್ಲಿ ಪ್ರಾರಂಭಿಸಲಾಯಿತು. ಹಾಗಾಗಿ ಪೂರ್ವ ಪ್ರಾಥಮಿಕ ಶಾಲೆ ಇಲ್ಲದ ಕಾರಣ ಮಕ್ಕಳು ಬೇರೆ ಪ್ರೈವೇಟ್ ಶಾಲೆಗೆ ಹೋಗ್ತಾ ಇದ್ರು. ಈ ಪೂರ್ವ ಪ್ರಾಥಮಿಕ ಶಾಲೆ ಪ್ರಾರಂಭವಾದ ತಕ್ಷಣ ಸುಮಾರು 41 ಮಕ್ಕಳು UKGಯಲ್ಲಿ 20, LKGಯಲ್ಲಿ 21 ಮಕ್ಕಳು ದಾಖಲೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಸುತ್ತಮುತ್ತ ಹಳ್ಳಿಯಾಗೂ ಕೂಡ ಏನಪ್ಪಾ ಅಂದ್ರೆ LKG UKG ಇಲ್ಲ, ಸುಮಾರು ಬೇರೆ ಹಳ್ಳಿಯವರು ಕೂಡ 20 ದಾಖಲೆಗಳು ನಮಗೆ ಪತ್ರ ಕೊಟ್ಟಿದ್ರು. ಬರೋ ತೊಂದರೆಯಿಂದ ಅಡ್ಮಿಷನ್ ಇಲ್ಲ. ಇದು ಬಹಳ ಅವಶ್ಯಕತೆ ಪೂರ್ವ ಪ್ರಾಥಮಿಕ ಶಾಲೆ. ಯಾಕಪ್ಪ ಅಂದರೆ ಮಕ್ಕಳು ಪ್ರಾರಂಭ ಹಂತದ ಕಲಿಕೆಯ ಆಸಕ್ತಿ ಹುಟ್ಟೋದು ಆಟದ ಮುಖಾಂತರ, ಪಾಠದ ಮುಖಾಂತರ ಮತ್ತು ಚಿತ್ರವನ್ನು ತೆಗೆಯುವ ಮುಖಾಂತರ ಒಂದು ಕಲೆಯನ್ನು ಹುಟ್ಟಿಸುವಂಥ. ಹಾಗಾಗಿ ಈ ಗೆಸ್ಟ್ ಟೀಚರ್ ತೊಗೊಂಡು ಮತ್ತು ಆಟದ ಸಾಮಗ್ರಿಗಳು ಕೂಡ ನಮ್ಮ ಹತ್ರ ಇದೆ. ಮಕ್ಕಳು ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾರೆ, ಕೂತ್ಕೊಳ್ಳೋ ಆಸನ ಇದೆ. ಹಾಗಾಗಿ ಇಲ್ಲೊಬ್ಬರು ಈ ಮಕ್ಕಳನ್ನು ಸೇವೆ ಮಾಡಲಿಕ್ಕೆ ಆಯಾ ಇದ್ದಾರೆ ಮತ್ತು ಗೆಸ್ಟ್ ಟೀಚರ್ ಕೂಡ ಇದ್ದಾರೆ. ಹೀಗಾಗಿ ನಮ್ಮಲ್ಲಿ ಒಳ್ಳೆ ರೀತಿಯಿಂದ ಒಂದು ಪೂರ್ವ ಪ್ರಾಥಮಿಕ ಶಾಲೆ ನಡೀತಾ ಇದೆ ಸರ್. ಈ ಶಾಲೆಯ ಪೂರ್ವ ಪ್ರಾಥಮಿಕ ಶಾಲೆಯನ್ನು ಗಮನಿಸಿದಾಗ ಮಕ್ಕಳಿಗೆ ಬೇಕಾಗಿರುವಂತಹ ಬೇಸಿಕ್ ಕಾನ್ಸೆಪ್ಟ್ಗಳನ್ನು ಇಲ್ಲಿ ಕೊಡಲಾಗುತ್ತೆ. ಅಷ್ಟೇ ಅಲ್ಲದೆ ದ್ವಿಭಾಷಾ ಪದ್ಧತಿಯಲ್ಲಿ ಮಕ್ಕಳಿಗೆ ಇಂಗ್ಲಿಷ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುವಂಥದ್ದನ್ನು ಮನಗಂಡ ಸರ್ಕಾರ ಇಂಗ್ಲಿಷ್ ಕಲಿಸೋದ್ರ ಜೊತೆಗೆ ಕನ್ನಡ ಕಲಿಸೋದ್ರ ಜೊತೆಗೆ ಈ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ECC ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಲಾಗಿದ್ದು, ಒಂದೇ ಸೂರಿನಡೆಗೆ 1ರಿಂದ 12ನೇ ತರಗತಿವರೆಗೆ 10ನೇ ತರಗತಿವರೆಗೆ ಕಲಿಯುವಂತ ಪ್ರಕ್ರಿಯೆ ನಾವು ಈ ಶಾಲೆಯಲ್ಲಿ ಗಮನಿಸಬಹುದು.